ಅಕ್ರಮ ಭೂ ಮಂಜೂರಾತಿ ದಾಖಲೆಗಳನ್ನು ವಜಾಗೊಳಿಸಿ ಖಾತೆಗೆ ಆದೇಶ ಮಾಡಿರುವ ಕೋಲಾರ ಜಿಲ್ಲೆಯ ಹಿಂದಿನ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿರವರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು. ನಗರದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆಗೆ ಆಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ, ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಚೆನ್ನಿಗರಾಯಪುರ ಗ್ರಾಮದ ಸರ್ವೆ ನಂಬರ್ 6ರ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಕೆಲವು ಸ್ಥಳೀಯರಲ್ಲದ ವ್ಯಕ್ತಿಗಳು ಭೂ ಮಂಜೂರಾತಿಗಾಗಿ ಸುಮಾರು 27 ಜನ ಒಬ್ಬ ವ್ಯಕ್ತಿಯೇ ಅರ್ಜಿಗಳಿಗೆ ಸಹಿ ಮಾಡಿ ಅರ್ಜಿ ಸಲ್ಲಿಸಿರುತ್ತಾರೆ. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಚೆನ್ನಿಗರಾಯಪುರ ಗ್ರಾಮದ ಸರ್ವೆ ನಂಬರ್ 6ರ ಸರ್ಕಾರಿ ಗೋಮಾಳ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಜಮೀನಿನ ಮಂಜೂರಾತಿ ಆದೇಶವನ್ನು ರದ್ದುಗೊಳಿಸಿ ಡಾಕ್ಟರ್ ಮೈತ್ರಿರವರನ್ನು ಕರ್ತವ್ಯದಿಂದ ವಜಾಗೊಳಿಸಿ ಅವರ ಅಧಿಕಾರದ ಅವಧಿಯಲ್ಲಿನ ಎಲ್ಲ ಆದೇಶಗಳನ್ನು ವಿಶೇಷ ತನಿಖಾ ಸಮಿತಿಯನ್ನ ನೇಮಿಸಿ ತನಿಖೆಗೆ ಒಳಪಡಿಸಿ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಎಂದರು. ಗಣಕೀಕೃತ ಪಹಣಿ ಆಗದಿದ್ದರೂ ಸಹ ಕ್ರಯದ ವಹಿವಾಟು ನಡೆಸಿರುವ ನಕಲಿ ಮಂಜೂರುದಾರರು ಮತ್ತು ಕ್ರಯಕ್ಕೆ ಪಡೆದಿರುವ ವ್ಯಕ್ತಿಗಳ ಮೇಲೆ ಸರ್ಕಾರಿ ಅಕ್ರಮ ಭೂ ಕಬಳಿಕೆ ಕಾಯ್ದೆಯಡಿ ಕೇಸು ದಾಖಲಿಸಿ ವಹಿವಾಟುಗಳನ್ನು ರದ್ದುಗೊಳಿಸಬೇಕು. ಭೂ ಮಂಜೂರಾತಿಗಾಗಿ ಸಲ್ಲಿಸಿರುವ ಅರ್ಜಿಗಳು ಮತ್ತು ಅರ್ಜಿಗಳಿಗೆ ಒಬ್ಬ ವ್ಯಕ್ತಿಯೇ ಸಹಿ ಮಾಡಿರುವುದನ್ನು ಎಸ್ಎಫ್ಎಲ್ಗೆ ಕಳಿಸಿ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಿ ಬಂಧಿಸಲು ಕ್ರಮ ಕೈಗೊಳ್ಳಬೇಕು. ಉಪ ವಿಭಾಗಾಧಿಕಾರಿಗಳ ಆದೇಶದಲ್ಲಿರುವ ಭೂ ಮಂಜೂರಾತಿ ಫಲಾನುಭವಿಗಳು ಸ್ಥಳೀಯರು ಅಲ್ಲದೆ ಭೂ ರಹಿತವಾಗಿರುವುದಿಲ್ಲ. ಇದರ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳು, ರಾಜಸ್ವ ನಿರೀಕ್ಷಕರು ತನಿಖೆ ಮಾಡಬೇಕು ಎಂದರು. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಚೆನ್ನಿಗರಾಯಪುರ ಗ್ರಾಮದ ಸರ್ವೆ ನಂಬರ್ 6ರ ಸರ್ಕಾರಿ ಗೋಮಾಳ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಜಮೀನನ್ನು ಮಂಜೂರಾತಿ ಆದೇಶವನ್ನು ರದ್ದುಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಚೆನ್ನಿಗರಾಯಪುರ ಗ್ರಾಮದ ಸರ್ವೆ ನಂಬರ್ 6ರ ಸರ್ಕಾರಿ ಗೋಮಾಳ ಜಮೀನಿನಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನಾ ವತಿಯಿಂದ ಪಾದಯಾತ್ರೆ ಕೈಗೊಳ್ಳುವುದೆಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಚೆನ್ನಿಗರಾಯಪುರ ಗ್ರಾಮದ ಸರ್ವೆ ನಂಬರ್ 6ರ ಗೋಮಾಳ ಜಮೀನಿನ ಕತೆ ಪುರಾಣ ಹೊಸದೇನಲ್ಲ. ಈ ವಿಚಾರ ದೊಡ್ಡ ಲೆವೆಲ್ನಲ್ಲಿ ಇದೆ. ಜಿಲ್ಲಾಧಿಕಾರಿಗಳು ತಡೆಯಾಜ್ಞೆ ನೀಡಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ, ಅಮರೇಶ್ ಮೌರ್ಯ, ತಿರುಮಲೇಶ್, ಮಾಸ್ತಿ ವೆಂಕಟೇಶಪ್ಪ, ಮುನಿರಾಜಪ್ಪ, ಗಾಂಧಿ ಸರ್ಕಲ್ ಬಾಬು, ಅರಳೇರಿ ಮುನ್ರಾಜು ಇತರರು ಹಾಜರಿದ್ದರು. ಇದನ್ನ ಅಂತೇಳಿ ಭೂ ನ್ಯಾಯಮಂಡಳಿಗೆ ಇದನ್ನ ಡೆವಲಪ್ಮೆಂಟ್ ಹೊರಗಿಡೋದಕ್ಕೆ ಕೊಟ್ಟಿದೆ. ಆದರೆ ಎಲ್ಲ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಅವರಿಗೆ ಭೂ ಮಂಜೂರಾತಿ ಆದೇಶವನ್ನು ಮಾಡಿದ್ದಾರೆ. ಆ ಭೂ ಮಂಜೂರಾತಿ ಆದೇಶ ಮಾಡಿದ್ರೆ ಒಂದು ರೀತಿಗೆ ಭೂ ಮಂಜೂರಾತಿ ಆಗಿ ಇನ್ನೂ ಪಹಣಿನೇ ಆಗಲಿಲ್ಲ. KGF ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಹೊರತೂರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಬೆಂಗಳೂರು ಕಾರ್ಚಾರಹಳ್ಳಿಯಲ್ಲಿ ಸಹ ರಿಜಿಸ್ಟರ್ ಮಾಡಿ ಇವತ್ತು ಸರ್ಕಾರಿ ಜಮೀನನ್ನು ಕೊಳ್ಳೆ ಹೊಡಿತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಎಲ್ಲ ಏನು ಕ್ರಯಪತ್ರಗಳನ್ನು ವಹಿವಾಟುಗಳನ್ನು ತಗೊಂಡಾಗ ಸರ್ ಎಲ್ಲೂ ಸಹ ಪಹಣಿನೇ ಆಗಿಲ್ಲ. ಒಬ್ಬೊಬ್ಬರಿಗೆ 3 ಎಕರೆ ಅಂತೇಳಿ ಮಂಜೂರಾತಿಯನ್ನು ಮಾಡಿ ಆದೇಶನ ಹೊರಡಿಸ್ಕೋಬೇಕು. ಸೊ ಇನ್ನೂ ಪಹಣಿನೇ ಬಂದಿಲ್ಲ ಅಂಥ ಜಮೀನನ್ನು ಇವರು ಬೇರೆಯವರಿಗೆ ಬಿಲ್ಡರ್ಗಳಿಗೆ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಇದ್ದಾನೆ ಅಂತ ಹೇಳಿದ್ರೆ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾರಾಟ ಮಾಡಲಿಲ್ಲ. ಬೇರೆ ಫಲಾನುಭವಿಗಳು ಬೇರೆ ಜಾತಿಯವರು ಹೋಗಿ 3 ಎಕರೆಯನ್ನು ಬೇರೆಯವರಿಗೆ ಬಿಲ್ಡರ್ಗಳಿಗೆ ಮಾರಾಟ ಮಾಡಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕೇಸ್ ನಡೀತಾ ಇದೆ. ಯಾಕಂದರೆ ಇದು ಸರ್ಕಾರಕ್ಕೆ ಉಳಿಸಬೇಕಾಗಿರ್ತಕ್ಕಂಥದ್ದು. ಬಡವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಏನಾದರೂ ಅಲ್ಲಿದ್ದು ಅದು ಕೃಷಿಗೆ ಯೋಗ್ಯವಾಗಿದ್ದರೆ ಅದನ್ನು ಮಂಜೂರು ಮಾಡಲಿ. ಸರ್ ಕೃಷಿಗೆ ಯೋಗ್ಯವಲ್ಲ ಅಂತೇಳಿ ಆದೇಶ ಮಾಡಿದ್ಮೇಲೆ ಮತ್ತೆ ಇವರು ಆದೇಶವನ್ನು ಉಲ್ಲಂಘನೆ ಮಾಡಿ ಮತ್ತೆ ಮರು ಆದೇಶವನ್ನು ಮಾಡಿ ಇವತ್ತು ಸರ್ಕಾರಿ ಜಮೀನು ಖಾಸಗಿಯವರ ಪಾಲಾಗ್ತದೆ. ದಯವಿಟ್ಟು ಸರ್ಕಾರಿ ಜಮೀನನ್ನು ಉಳಿಸಬೇಕು. ಮತ್ತು ಸರ್ ಇಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ಕಸಬಾ ಆರ್ಐ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಬಂದಾಗಿನಿಂದನೂ ಸಹ ಎಲ್ಲನೂ ಅಕ್ರಮ ಖಾತೆಗಳಿರುತ್ತೆ ಕಾರ್ಬಾರು. ಎಲ್ಲೆಂಡಿ ನಂಬರ್ ಬಂದರೆ ಮಾಸ್ತಿಯಲ್ಲಿದ್ದರೆ ಇಲ್ಲಿ ಉರುಳಿಗೆರೆ ಸರ್ವೆ ನಂಬರಲ್ಲಿ ಹೋಗಿ ಪಾಣಿ ಮಾಡಿ 30 ವರ್ಷ ಖಾತೆ ಮಾಡ್ತಾರೆ. ಅದೇ ಅಲ್ಲದೆ ಇಲ್ಲಿ ಧರ್ಮೇಂದ್ರ ಪ್ರಸಾದ್ ಅಂತೇಳಿ ಒಬ್ಬ ಹಕ್ಕು ದಾಖಲೆ ತಿರುತ್ತಾರೆ. ಅವ್ರು ಬಂದಾಗಿಂದ ದಾಖಲೆಗಳು ಅಭಿಲೇಖಾಲಯಕ್ಕೆ ಹೋಗ್ತಕ್ಕಂಥದ್ದೇ ಅವರಿಂದ. ಇವತ್ತು ಬಡವರಿಗೆ 57 ಅರ್ಜಿ ಹಾಕ್ಕೊಂಡಿದ್ದಾರೆ, 50 ಅರ್ಜಿ ಹಾಕ್ಕೊಂಡಿದ್ದಾರೆ, 53 ಅರ್ಜಿ ಹಾಕ್ಕೊಂಡಿದ್ದಾರೆ. ಬಡವರಿಗೆ ಯಾರಿಗೂ ಸಹ ಭೂ ಮಂಜೂರಾತಿ ಆಗ್ತಾ ಇಲ್ಲ. ಅದೇ ದರಖಾಸ್ತು ಮೀಟಿಂಗ್ ನಡೀತಾ ಇಲ್ಲ. ಆದರೆ ಬೇರೆಯವ್ರಿಗೆ ಯಾವ ರೀತಿ ಮಂಜೂರಾಗ್ತಾ ಇದೆ ಅಂತಕ್ಕಂಥದ್ದು ಎಷ್ಟು ಪ್ರಶ್ನೆ ಆಗಿದೆ. ಅದೆಲ್ಲ ಕತೆ ಪುರಾಣಗೆಲ್ಲ ಗೊತ್ತಿದ್ದು ಎಲ್ಲ ಹೊಸದಲ್ಲ ಇದು. ಇದು ಅಲ್ಲಪ್ಪ ಸಮಾಧಾನ ಇದು ದೊಡ್ಡ ಲೆವೆಲಲ್ಲಿ ಅದ. ಜಿಲ್ಲಾಧಿಕಾರಿ ಅಲ್ಲ ಸರ್, ಇವೇ ಸೈ ಕೊಟ್ಟವ್ರೆ ಕೋರ್ಟು ನಾನು ಹೇಳೋದೇನು ಗೊತ್ತಾ,
ನೀವು ನಿಷ್ಪಕ್ಷಪಾತವಾಗಿ ನಾವು ಜನಪ್ರತಿನಿಧಿಗಳು ತಿನ್ನಿಸ್ತಾ ಇದ್ದೀರಾ. ಇಂಥ ಒಂದು ಯಾವುದಾದ್ರು ಭೂ ಅಕ್ರಮ ನಡೆದಾಗ ಶೆಟ್ಟಿಸರು ಬರೋದು ಯಾರಿಗೆ? ಯಾವ ಕಾಲದಲ್ಲಾಗಲಿ ನಿಮ್ಮ ಸರ್ಕಾರ ಇದೆ ಅಂತ ಹೇಳ್ತೀರ ನೀವು, ನಿಮ್ಮ ಕತೆ ಮಾಡೋದಿಲ್ಲ.